ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಸೆಕೆಂಡ್ ಆ್ಯಂಡ್ ಹೈಯರ್ ಆರ್ಡರ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ದು ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಫಂಕ್ಷನ್ ಆಫ್ ಕಾಸ್ ಎ ಎಕ್ಸ್ ಇಲ್ಲಾಂದರೆ ಸೈನ್ ಎ ಎಕ್ಸ್ ಇದ್ದಾಗ ಅದರ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಪರ್ಟಿಕ್ಯುಲರ್ ಇಂಟಿಗ್ರಲ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ಡಿಸ್ಕಸ್ ಮಾಡಿದೆ. ಅದರಲ್ಲಿ ನಮಗೆ ಸಮ್ ಸ್ಪೆಷಲ್ ಫಾರ್ಮ್ ಇದು ಕಾಸ್ ಸ್ಕ್ವೇರ್ ಎಕ್ಸ್. ಸಪೋಸ್ ಆರ್ ಎಚ್ ಎಸ್ ಸೈಡಲ್ಲಿ ನಮಗೆ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇಲ್ಲಾಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಕೊಟ್ಟಾಗ ಇದ್ರ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಇದ್ರಿಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊಲ್ಯೂಷನ್ ಏನಾಗುತ್ತೆ ಅಂದರೆ y = ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಪ್ಲಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಗುತ್ತೆ. ಇದು ನಮಗೆ ಸೊಲ್ಯೂಷನ್. ಓಕೆ, ಇದರಲ್ಲಿ ಸೊಲ್ಯೂಷನಲ್ಲಿ ನಾವು 2 ಪಾರ್ಟ್ಸ್ ಫೈಂಡ್ ಔಟ್ ಮಾಡಬೇಕು. ಒಂದು ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಬೇಕು. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ನಾನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಇನ್ನು ಪರ್ಟಿಕ್ಯುಲರಾಗಿ ನಿಮಗಿನ್ನ ಅದ್ರ ಬಗ್ಗೆ ಬೇಕು ಅಂದರೆ ಪ್ಲೇಲಿಸ್ಟ್ ಹೋಗಿ ನೋಡಿ. ಓಕೆ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು. ಓಕೆ, ಫಸ್ಟ್ ನಾವು ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ಆಕ್ಸಿಲರಿ ಈಕ್ವೇಷನ್ ಬರ್ಕೊಳ್ಳೋಣ. ಈ ಟರ್ಮ್ ಇದೆಯಲ್ಲ, ಇದನ್ನು ಈಕ್ವಲ್ ಟು 0 ಮಾಡ್ಕೊಳ್ಳಿ. d² + 3d + 2 = 0. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ಆಕ್ಸಿಲರಿ ಈಕ್ವೇಷನ್ ನಥಿಂಗ್ ಬಟ್ ಸಮ್ ಬುಕ್ಸಲ್ಲಿ ಹೀಗೆ ಡೈರೆಕ್ಟಾಗಿ ನಾವು ಇದ್ರಿಗೆ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲ ಅಂದರೆ ಸಮ್ ಬುಕ್ಸಲ್ಲಿ ಆಕ್ಸಿಲರಿ ಈಕ್ವೇಷನ್ ಅಂತ ಬರ್ಕೊತೀವಿ. ಏನು ಅಂದರೆ ಕ್ಯಾಪಿಟಲ್ ಡಿ ಹತ್ರ ಎಮ್ ರಿಪ್ಲೇಸ್ ಮಾಡ್ತೀವಿ. ಕ್ಯಾಪಿಟಲ್ ಡಿ ನಥಿಂಗ್ ಬಟ್ ಏನು ಅಂದರೆ ಡಿಫ್ರೆನ್ಷಿಯೇಷನ್, ಅಂದರೆ ಡಿ ಅಂದರೆ ಕ್ಯಾಪಿಟಲ್ ಡಿ ಅಂದರೆ ಡಿಫ್ರೆನ್ಷಿಯೇಷನ್. ಓಕೆ, ಇದನ್ನು ನಾವು d/dx ಅಂತ ಬರೀತೀವಿ. ಓಕೆ, ಇಲ್ಲಿ y ಇರೋದ್ರಿಂದ ಈ y ಇನ್ಸೈಡ್ ಮಾಡ್ಕೊಂಡ್ರೆ d × y ಆಗುತ್ತೆ. d × y ನಥಿಂಗ್ ಬಟ್ dy/dx. ಅದೇ d² × y ಇದ್ದರೆ ಅದನ್ನು d²y/dx² ಅಂತ ಬರೀತೀವಿ. ಶಾರ್ಟ್ ಫಾರ್ಮಲ್ಲಿ ನಾವು ಕ್ಯಾಪಿಟಲ್ ಡಿಯಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದು ಗೊತ್ತಿರಬೇಕು. ಇದನ್ನು ನಾವು ಇನ್ ಟರ್ಮ್ಸ್ ಆಫ್ ಎಮ್ಮಲ್ಲಿ ಬರೆದ್ರೆ m² + 3m + 2 = 0. ಇದರಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋಣ. m² + 3mನ 2m + m ಅಂತ ಬರೀಬೋದು, +2 = 0. ಇವಾಗ ನೋಡಿ, ಈ ಟರ್ಮಲ್ಲಿ ನಾನು m ಕಾಮನ್ ತೆಗಿತೀನಿ. m ಅನ್ನೋದು ಕಾಮನ್ ತೊಗೊಂಡ್ರೆ m + 2 ಬರುತ್ತೆ, ಪ್ಲಸ್ ನೆಕ್ಸ್ಟ್ 1 ಹಂಗೆ ಬರ್ಕೊಳ್ಳೋಣ, m + 2 = 0. ನೆಕ್ಸ್ಟ್ m + 2 ಕಾಮನ್ ತೊಗೊಳ್ಳಿ, m + 1 = 0 ಅಂತ ಬರೀಬೋದು. ರೂಟ್ಸ್ ಏನಾಗುತ್ತೆ ಅಂದರೆ m ಇದನ್ನು ಈಕ್ವಲ್ ಟು 0 ಬರೆದ್ರೆ m -2 ಬರುತ್ತೆ ಆ್ಯಂಡ್ m -1 ಬರುತ್ತೆ. ದೀಸ್ ಆರ್ ದಿ 2 ರೂಟ್ಸು. ಇವಾಗ ನೀವು ರೂಟ್ಸ್ನ ಅಬ್ಸರ್ವ್ ಮಾಡಿದರೆ ಇವೆರಡು ಡಿಫ್ರೆಂಟ್ ರೂಟ್ಸ್ ಇದೆ. ಡಿಫ್ರೆಂಟ್ ರೂಟ್ಸ್ ಇದ್ದಾಗ ನಮಗೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಏನಾಗುತ್ತೆ? ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಒಂದು c1 e⁻⁻² + c2 e⁻⁻x ಆಗುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಆಗುತ್ತೆ. ಓಕೆ, ಸಿಮಿಲರ್ಲಿ ಪರ್ಟಿಕ್ಯುಲರ್ ಇಂಟಿಗ್ರಲ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಪರ್ಟಿಕ್ಯುಲರ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಆರ್ ಎಚ್ ಎಸ್ ಸೈಡಲ್ಲಿ ನಮಗೆ ಜನರಲ್ ಫಂಕ್ಷನ್ ಫಾರ್ಮ್ ಇಲ್ಲ ಇಲ್ಲಿ. ಓಕೆ, ಇದನ್ನು ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಗೊತ್ತೇ ಇರುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ನಥಿಂಗ್ ಬಟ್ 1 + cos 2x/2. ಓಕೆ, ಇದನ್ನು ನಾವು ಯೂಸ್ ಮಾಡ್ತೀವಿ. ಸಮಥಿಂಗ್ ಸೈನ್ ಸ್ಕ್ವೇರ್ ಎಕ್ಸ್ ಕೂಡ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ತೀವಿ ಅಂದರೆ 1 - cos 2x/2 ಯೂಸ್ ಮಾಡ್ತೀವಿ. ಓಕೆ, ಇವೆರಡು ಫಾರ್ಮುಲಾಸು ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಓಕೆ, ಇವೆರಡು ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಇದನ್ನು ಹೆಂಗೆ ಅಪ್ಲೈ ಮಾಡ್ತೀವಿ ನೋಡೋಣ. ಪರ್ಟಿಕ್ಯುಲರ್ ಇಂಟಿಗ್ರಲ್ = cos ಸ್ಕ್ವೇರ್ ಎಕ್ಸ್ ಬೈ ಈ ಕಂಪ್ಲೀಟ್ ಟರ್ಮ್ನ ಡಿನಾಮಿನೇಟರ್ ಬರ್ಕೊತೀವಿ, d² + 3d + 2. ಇವಾಗ cos ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ 1 + cos 2x/2 ರಿಪ್ಲೇಸ್ ಮಾಡ್ತೀವಿ ಬೈ d² + 3d + 2. ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ 1/2 ಅನ್ನೋದು ಕಾಮನ್ ತಗೊಳ್ಳಿ. ಇವಾಗ ಇದೇನಾಗುತ್ತೆ ಅಂದರೆ 1 + cos 2x/d² + 3d + 2 ಆಗುತ್ತೆ. ಓಕೆ, ನೆಕ್ಸ್ಟು ಇದನ್ನು ಸಪ್ರೇಟಾಗಿ ಬರೆದ್ರೆ 1/2 1/d² + 3d + 2 ಪ್ಲಸ್
ಕಾಸ್ 2x ಬೈ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2 ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟು ಇದನ್ನು ನಾನು ಪರ್ಟಿಕ್ಯುಲರ್ ಇಂಟಿಗ್ರಲ್ 1 ಅಂದ್ಕೊತೀನಿ, ಇದನ್ನು ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಅಂದ್ಕೊಳ್ಳಿ. ಇವಾಗ ಪರ್ಟಿಕ್ಯುಲರ್ ಇಂಟಿಗ್ರಲ್ 1 ಈಸ್ ಈಕ್ವಲ್ ಟು 1 ಬೈ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಈ 1ಅನ್ನು ನಾನು ಈಗ ಬರ್ಕೊಬೋದಾ, e⁻0x ಅಂತ ಬರ್ಕೊತೀನಿ ಬೈ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2. ಓಕೆ, e⁻0x ನಥಿಂಗ್ ಬಟ್ e⁻0. e⁻0 ಅಂದರೆ 1. ಓಕೆ, ಇವಾಗ ನಮಗೆ ಇದು ಸ್ಪೆಷಲ್ ಫಾರ್ಮಲ್ಲಿದೆ ನೋಡಿ, e⁻ax ಫಾರ್ಮೇಟಲ್ಲಿದೆ. ಇದು ಕಂಪೇರ್ ಮಾಡಿದರೆ ಎ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಎ ವ್ಯಾಲ್ಯೂ 0 ಅಂದರೆ ಡಿ ಇದೆಯಲ್ಲ, ಎಲ್ಲೆಲ್ಲಿ ಡಿ ಇದೆಯೋ ಅಲ್ಲಿ ನೀವು 0ನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ಅವಾಗ ನಮ್ಗೆ ಇದೇನಾಗುತ್ತೆ, e⁻0x ನಥಿಂಗ್ ಬಟ್ 1 ఉంది ಬೈ ಡಿ ಸ್ಕ್ವೇರ್ ಹತ್ರ 0 ರಿಪ್ಲೇಸ್ ಮಾಡಿ ಪ್ಲಸ್ ಇದು 0 ಆಗುತ್ತೆ ಪ್ಲಸ್ 2. ದಿಸ್ ನಥಿಂಗ್ ಬಟ್ 1/2. ಇದು ನಮಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ 1. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಫೈಂಡ್ ಔಟ್ ಮಾಡೋಣ. ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಈಸ್ ಈಕ್ವಲ್ ಟು ಏನಿದೆ ನಮಗೆ ಕಾಸ್ 2x ಬೈ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2, ರೈಟ್. ಇವಾಗ ಇದರಲ್ಲಿ ನೋಡಿ, ಇದು ನಮಗೆ ಸ್ಪೆಷಲ್ ಫಾರ್ಮ್ ಕಾಸ್ ax ಫಾರ್ಮೇಟಲ್ಲಿದೆ. ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂದರೆ, ಡಿ ಸ್ಕ್ವೇರ್ ಇದೆಯಲ್ಲ, ಡಿ ಸ್ಕ್ವೇರ್ ಹತ್ರ ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ, 2 ಇದೆ, ಅದು -2 ಸ್ಕ್ವೇರ್ ಮಾಡಿ, -2 ಸ್ಕ್ವೇರ್ ರಿಪ್ಲೇಸ್ ಮಾಡಬೇಕು. ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, -2 ಸ್ಕ್ವೇರ್ಗೂ -2 ಸ್ಕ್ವೇರ್ಗೂ ತುಂಬ ಡಿಫ್ರೆನ್ಸ್ ಇದೆ. -2 ಸ್ಕ್ವೇರ್ ಅಂದರೆ ನೋಡಿ, ಈ ಮೈನಸ್ ಅನ್ನೋದು ಬ್ರ್ಯಾಕೆಟ್ ಒಳಗಡೆ ಇದೆ. ಓಕೆ, ಇಲ್ಲಿ ಸ್ಕ್ವೇರ್ ಅನ್ನೋದು ಓನ್ಲಿ 2ಗೆ ಮಾತ್ರ ಇದೆ, ಮೈನಸ್ಗಿಲ್ಲ. ಅಂದರೆ ತುಂಬ ಕೇರ್ಫುಲ್ ಇರಬೇಕು. ಓಕೆ, ಇಲ್ಲಿ ಮಾಡುವಾಗ ನಾವು. ಓಕೆ, ಇವಾಗ ಇದನ್ನು ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಈಸ್ ಈಕ್ವಲ್ ಟು ಕಾಸ್ 2x ಬೈ ಡಿ ಸ್ಕ್ವೇರ್ ನಥಿಂಗ್ ಬಟ್ -2 ಸ್ಕ್ವೇರ್ ಅಂದರೆ 4 - 4 ಪ್ಲಸ್ 3d ಪ್ಲಸ್ 2 ಈಕ್ವಲ್ ಟು ಕಾಸ್ 2x ಬೈ -4 ಪ್ಲಸ್ 2 ಅಂದರೆ -2. ಇದನ್ನು ನಾನು 3d -2 ಅಂತ ಬರೀತೀನಿ. ಓಕೆ, ಇವಾಗ ಈ ಸ್ಪೆಷಲ್ ಫಾರ್ಮ್ ಕಾಸ್ ax ಇಲ್ಲ ಅಂದರೆ ಸೈನ್ axಗೆ ಮೆಥಡ್ ಅಪ್ಲೈ ಮಾಡಬೇಕಂದ್ರೆ ಡಿನಾಮಿನೇಟರಲ್ಲಿ ಕಂಪಲ್ಸರಿ ನಮಗೆ ಡಿ ಸ್ಕ್ವೇರ್ ಇರಬೇಕು. ಡಿ ಸ್ಕ್ವೇರ್ ಇದ್ದರೆ ಮಾತ್ರ ಇದನ್ನು ನಾವು ಅಪ್ಲೈ ಮಾಡ್ತೀವಿ. ಸಪೋಸ್ ಡಿ ಸ್ಕ್ವೇರ್ ಇಲ್ಲ ಅಂದರೆ ಡಿ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ನಮಗೆ ಡಿ ಸ್ಕ್ವೇರ್ ಇಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಡಿನಾಮಿನೇಟರ್ ಇರೋ ಟರ್ಮ್ನ ನಾನೇನು ಮಾಡ್ತೀನಿ ಅಂದರೆ ರ್ಯಾಷನಲೈಸ್ ಮಾಡ್ತೀನಿ. ಅಂದರೆ 3d ಇಲ್ಲಿ ಮೈನಸ್ ಇರೋ ಹತ್ರ ಪ್ಲಸ್ ತೊಗೊಂಡಿಟ್ಟು ಬೈ ಸೇಮ್ ಟರ್ಮ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿ. ಓಕೆ, ಜಸ್ಟ್ ಏನೂ ಇಲ್ಲ, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ತೊಗೊಳ್ಳಿ, ಪ್ಲಸ್ ಇದ್ದರೆ ಮೈನಸ್ ತೊಗೊಳ್ಳಿ, ಇಲ್ಲಿ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಏನಾಗುತ್ತೆ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿ, ಇದೇನಾಗುತ್ತೆ ನಮಗೆ 3d ಪ್ಲಸ್ 2 ಇಂಟು ಕಾಸ್ 2x ಬೈ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನೋಡಿ, ಇದ್ರಿಗೆ ನಾವು a ಮೈನಸ್ ಬಿ a ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡೋದು. ದಿಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದನ್ನು ಅಪ್ಲೈ ಮಾಡಿದರೆ 3d ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 3d ಪ್ಲಸ್ 2 ಇಂಟು ಕಾಸ್ 2x. ಓಕೆ, ಬೈ 3d ಸ್ಕ್ವೇರ್ ನಥಿಂಗ್ ಬಟ್ 9d ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ನಥಿಂಗ್ ಬಟ್ 4 ಆಗುತ್ತೆ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ನಮಗೆ, ಇದು ಸೇಮ್ ಮೆಥಡ್ ಮತ್ತು ಸೇಮ್ ಅಪ್ಲೈ ಮಾಡಬೇಕು. ಡಿ ಸ್ಕ್ವೇರ್ ಪ್ಲಸ್ಸಲ್ಲಿ ಏನು ರಿಪ್ಲೇಸ್ ಮಾಡಬೇಕು, ಮೈನಸ್ 2 ಸ್ಕ್ವೇರ್ ರಿಪ್ಲೇಸ್ ಮಾಡಿ. ಏನು ಬರುತ್ತೆ ನಮಗೆ, 3d ಪ್ಲಸ್ 2 ಕಾಸ್ 2x ಬೈ ಇದು ನಮಗೆ 9, ಇದು ನಮಗೆ -2 ಸ್ಕ್ವೇರ್ ನಥಿಂಗ್ ಬಟ್ 4 -4. ಅದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ, ಈ ಕಾಸ್ 2x ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 3 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2x ಆಗುತ್ತೆ ಪ್ಲಸ್ 2 ಟೈಮ್ಸ್ ಆಫ್ ಕಾಸ್ 2x ಬೈ ಇದು ನಮಗೇನಾಗುತ್ತೆ -9 4s 36 -4. ಫೈನಲ್ ಆಗಿ ನಮಗೆ 3 ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2x ನಮಗೆ ಮೈನಸ್ ಸೈನ್ 2x. ಓಕೆ, ಇಂಟು ಮತ್ತು ಇದು ಪ್ರಾಡಕ್ಟ್ ರೂಲ್, ಚೈನ್ ರೂಲು 2 ಬರುತ್ತೆ. 2 ಇಂಟು ಡಿಫ್ರೆನ್ಷಿಯೇಷನ್ 2 ಪ್ಲಸ್ 2 ಕಾಸ್ 2x ಬೈ -40. ಓಕೆ, ಇದರಲ್ಲಿ 2 ಕಾಮನ್ ತೊಗೊಬೋದು. ನ್ಯೂಮಿರೇಟರಲ್ಲಿ 2 ಕಾಮನ್ ತೊಗೊಂಡ್ರೆ
ನಮಗಿದು -3 sin 2x ಪ್ಲಸ್ cos 2x ಬೈ -40 2 1s 220 ಇದು ಹೋಗುತ್ತೆ. ಫೈನಲ್ ಆಗಿ ನಮಗೆ ಈ ಮೈನಸ್ ಅನ್ನೋದು ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಇದಕ್ಕೆ ಏನು ಬರುತ್ತೆ, ಇದು 3 cos sin ಮೈನಸ್ ನೋಡಿ ಇಲ್ಲಿರೋ ಮೈನಸ್ ಅನ್ನೋದು ಇನ್ಸೈಡ್ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಮಗೆ 3 sin 2x ಮೈನಸ್ cos 2x ಬೈ 20 ಆಗುತ್ತೆ. ಓಕೆ, ದಿಸ್ ಇಸ್ ಅವರ್ ಪರ್ಟಿಕ್ಯುಲರ್ ಇಂಟಿಗ್ರಲ್ 2. ಫೈನಲ್ ಆಗಿ ಸೊಲ್ಯೂಷನ್ ಏನಾಗುತ್ತೆ ಅಂದರೆ y ಈಸ್ ಈಕ್ವಲ್ ಟು ನೋಡಿ, ಫೈನಲ್ ಆಗಿ ನಮಗೆ ಸೊಲ್ಯೂಷನ್ ಇಲ್ಲಿ ಬರೀತೀವಿ ನೋಡಿ. y ಈಸ್ ಈಕ್ವಲ್ ಟು c1 e raised power -2x ಪ್ಲಸ್ c2 e raised power -x ಪ್ಲಸ್ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನು 1/2 ನೋಡಿ, ಇಲ್ಲಿ ಆಚೆ 1/2 ಇದೆ. ಇದನ್ನು ಇನ್ಸೈಡ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದನ್ನು ನಾನು ಇಲ್ಲಿ ಬರೆದಾಕ್ತೀನಿ. 1/2 ಇಲ್ಲಿ 1/2 ಬರುತ್ತೆ. ಅವಾಗ ಫೈನಲ್ ಆಗಿ ಇಲ್ಲಿ 1/2 ಇದೆ, ಇಲ್ಲಿ 1/2 ಇದೆ, ಇಲ್ಲಿ 1/4 ಬರುತ್ತೆ. ಪ್ಲಸ್ ನೆಕ್ಸ್ಟ್ ಇಲ್ಲಿ 1/2 ಬರುತ್ತೆ. ಅಂದರೆ ಇದು ನಮಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ಲು 3 cos 2x ಓಕೆ ಮೈನಸ್ ಎಕ್ಸ್ ಸೈನ್ ಬರುತ್ತೆ, sin 2x ಮೈನಸ್ cos 2x ಬೈ 40 ಬರುತ್ತೆ. ಓಕೆ, ಸೈನ್ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ.